ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 21/1/2026 ಬುಧವಾರ ದಿನ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಅಲ್ಲಿ ಯಾವ್ಯಾವ ರೀತಿ ಟ್ರೇಡ್ ಮಾಡ್ತೀರ ಅನ್ನೋದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೆ, ಏನೇನು ಆಗಿತ್ತು ಅನ್ನೋದು ನೋಡೋಣ. ಓಕೆ, ಫಸ್ಟ್ ಆಫ್ ಫಸ್ಟ್ ನಿಮಗೆ ಲೈವ್ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಏನು ಮಾಡಿದ್ದಪ್ಪ ಅಂದರೆ, 25,500 ಮಾರ್ಕೆಟ್ ಫೇಲ್ ಆದ್ರೆ ಮಾರ್ಕೆಟ್ ಸಾಕಷ್ಟು ಬೀಳುವ ಸಾಧ್ಯತೆ ಇದೆ ಅನ್ನೋದು ಮಾರ್ಕ್ ಮಾಡಿದ್ದೆ. ಅಂಡ್ ಮಾರ್ಕೆಟ್ ಈವನ್ 25,436 ಇಂದ ಬಂದ ಮೇಲೆ ಓಕೆ ವಾಪಸ್ ಬೌನ್ಸ್ ಮಾಡ್ದ. ಇಲ್ಲಿ ಒಂದು ನಾನು SL ನ ತಗೊಂಡೆ ಅಂಡ್ ಎಕ್ಸಿಟ್ ಕೂಡ ಅದ. ಸೊ ವೆರಾಸ್ ನೆಕ್ಸ್ಟ್ ಟೈಮ್ ಅಟೆಂಡ್ ಆಗ್ಬೇಕು, ಲೈಕ್ ಮಾರ್ಕೆಟ್ ನಾವು ಪೊಸಿಷನ್ ತಗೋಬೇಕಾದ್ರೆ ವೇಟ್ ಅಂಡ್ ವಾಚ್ ಮಾಡ್ತಾ ಇದೆ. ಮಾರ್ಕೆಟ್ ಮತ್ತೆ ಕೆಳಗಡೆ ಬಂತು, ಸೊ ಸ್ಲೋನೆಸ್ ಇತ್ತು, ವಾಪಸ್ ವೇಟ್ ಮಾಡ್ದ. ಮತ್ತೆ ವಾಪಸ್ ಮಾರ್ಕೆಟ್ 25,500 ಹತ್ರ ಬಂದಾಗ ಇವನ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಆಸ್ ಬಿಲ್ಟ್ ಲೈಕ್ ಎನಿಥಿಂಗ್ ಸರ್. ಕಾಲ್ನಲ್ಲಿ ಸಿಕ್ಕಾಪಟ್ಟೆ ಬಿಲ್ಟ್ ಅಪ್ ಇತ್ತು. ಆ ಒಂದು ಧೈರ್ಯದಿಂದ ಮತ್ತೊಮ್ಮೆ ಎಂಟ್ರಿ ತಗೊಂಡಿದೆ, ಲೈಕ್ ದಿಸ್ ಪಿಯರ್ಸಿಂಗ್ ಪ್ಯಾಟರ್ನ್ ತರ ಕಾಣುತ್ತೆ. ಇದನ್ನ ವಿತ್ ಸ್ಮಾಲ್ ಟು ಸ್ಮಾಲ್ SL. ಆಮೇಲೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಬಂತು. ಆಮೇಲೆ ಕ್ವಾಂಟಿಟೀಸ್ ಅಡಿಷನ್ ಶುರು ಮಾಡ್ಕೊಂಡೆ, ಬಿಕಾಸ್ ದಿಸ್ ಇಸ್ ಅ ಲೆವೆಲ್ 25,430 ಲೆವೆಲ್ ನ ಮಾರ್ಕೆಟ್ ಬಿಟ್ಕೊಂಡಿತ್ತು. ಸೊ ಇದಾದ ಮೇಲೆ ನೋಡ್ಕೋತೀರಿ, ಮಾರ್ಕೆಟ್ ಇಲ್ಲಿಂದ 25,416 ದಿಂದ ಅರೌಂಡ್ 25,350 ಮಾರ್ಕ್ ವರ್ಗೂ ಬಂದ. ದಿಸ್ ಇಸ್ ದ ಲಾಸ್ಟ್ ಬುಕಿಂಗ್ ಪಾಯಿಂಟ್ ಆಗಿತ್ತು. ಬಿಕಾಸ್ ಆಫ್ ಹ್ಯೂಜ್ ಮೊಮೆಂಟಮ್, ಲೈಕ್ ಕ್ಯಾಚ್ ಮಾಡಿದ್ವಿ, 1.5 hours ವೇಟ್ ಮಾಡಿದ್ವಿ, ಮುಂಜಾನೆ ಒಂದು SL ತಗೊಂಡಿದ್ವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಆದೆ. ಬಟ್ ರಿಗ್ರೆಟಿಂಗ್ ಪಾಯಿಂಟ್ ಒಂದಿದೆ, ಯಾವ್ದಪ್ಪ ಅಂದ್ರೆ ಮಾರ್ಕೆಟ್ 25,350 ಬ್ರೇಕ್ ಡೌನ್ ಆದ್ಮೇಲೆ ದೊಡ್ಡ ಜಾತ್ರೆ ಮಾಡ್ತು. ಈ ಟೈಮಲ್ಲಿ ನಾನು ಸೆಲ್ಲಿಂಗ್ ಮಾಡ್ತಾ ಇದ್ದೆ ಕಾಲ್ ಸೈಡ್, ಅಂಡ್ ಇಟ್ ವಾಸ್ ಅ ಹ್ಯೂಜ್ ಫಾಲ್ ಲೈಕ್ ದಿಸ್. ಅಂಡ್ ಈ ರೀತಿ ಮಿಸ್ಸಿಂಗ್ ಆಯ್ತು. ಇದೊಂದು ಲೈಕ್ ರಿಗ್ರೆಟ್ ಪಾಯಿಂಟ್ ಅನ್ಕೋಬಹುದು. ಬಟ್ ಮಾರ್ಕೆಟ್ 3 ಗಂಟೆ ಸುಮಾರು ಈ ರೀತಿ ಬ್ರೇಕ್ ಆಗತ್ತೆ ಅಂತ ನಾನು ಕೂಡ ಅನ್ಕೊಳ್ಳೇ ಇಲ್ಲ. ಬಟ್ ಇಟ್ ಹ್ಯಾಸ್ ಫಾಲನ್ ಹಿಯರ್. ಸೊ ಇದೊಂದು ಪಾಯಿಂಟ್ ಆಫ್ ವ್ಯೂ. ಅಂಡ್ ಆಪ್ಷನ್ ಬೈ ಆಂಗಲ್ ಮಿಸ್ ಆಗಿದೆ, ಬಟ್ ಸೆಲ್ಲಿಂಗ್ ಆಂಗಲ್ ಇಂದ ಇದನ್ನ ಕ್ಯಾಚ್ ಮಾಡ್ತಾ ಇದೆ ಬೈ ಸೆಲ್ಲಿಂಗ್ 25,300 ಅಟ್ ಲಾಸ್ಟ್. ಎನಿವೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು 25,20 to 25 ಹತ್ರ. ಸೊ ಟು ಬಿ ಸರ್ಪ್ರೈಸ್ಡ್, ಇನ್ನೊಂದು ಪಾಯಿಂಟ್ ಇದೆ ಅಂದರೆ, ಎಕ್ಸಾಕ್ಟ್ಲಿ 1 year ಬ್ಯಾಕ್ ಓಕೆ January 21, 2025 ಅಲ್ಲಿ ಕೂಡ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಷ್ಟೊಂದು ಫಾಲ್ ಆಗಿತ್ತು. ನೋಡ್ಕೋತೀರಿ ಆ ಡೇಟ್. ಸೊ ಅರೌಂಡ್ 1.3% ಬಿದ್ದಿತ್ತು ಒನ್ ಸಿಂಗಲ್ ಡೇ. ಸೊ ಅದೇ ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ 1 year ಆದಮೇಲೆ ಈ ದಿನ ಮಾರ್ಕೆಟ್ ಬಿದ್ದಿದೆ. ಸೊ ಟಫ್ ಸಮ್ ರೀಸನ್ಸ್ ಇವೆ ಮಾರ್ಕೆಟ್ ಯಾಕೆ ಈ ರೀತಿ ಬಿದ್ದಿರಬಹುದು ಅಂತ ಹೇಳಿ. ಸೊ ಫಸ್ಟ್ ನೋಡ್ಕೋತೀರಿ, ಗೋಲ್ಡ್ ಒಳಗಡೆ ಒಂದು ಬ್ರೇಕ್ಔಟ್ ಲುಕ್ ಅರೌಂಡ್ ಮುಂಜಾನೆ 9 ಶುರು ಆಗಿದೆ ಬ್ರೇಕ್ಔಟ್. ಅಂಡ್ ದಿಸ್ ಹ್ಯಾಸ್ ವೇಟ್, ಲೈಕ್ ತಾರೀಫ್ ವಾರ್ಗಳು ನಡೀತಾ ಇದೆ ಗ್ಲೋಬಲ್ ಅಲ್ಲಿ. ಇದು ಒಂದು ಮೇನ್ ಪಾಯಿಂಟ್ ಆಗಿರ್ಬೋದು. ಆಮೇಲೆ ಟೆಕ್ನಾಲಜಿ ಸ್ಟಾಕ್ಗಳ ಲೈಕ್ ಔಟ್ಪುಟ್ ಅಥವಾ ರಿಸಲ್ಟ್ಸ್ ಬಂದಿವೆ ಅಲ್ಲ, ಸ್ವಲ್ಪ ವೀಕ್ ಆಗಿದೆ. ಸೊ ಅದು ಒಂದು ಮೇನ್ ಪಾಯಿಂಟ್ ಇದೆ. ಅಂಡ್ ಗ್ರೀನ್ಲ್ಯಾಂಡ್ ಇಶ್ಯೂಸ್, ಟಾರಿಫ್ ವಾರ್, ಅಂಡ್ ಗ್ಲೋಬಲಿ ಯಾವುದೇ ರೀತಿ ಪಾಯಿಂಟ್ ಆಫ್ ವ್ಯೂ ನೀಟ್ ಆಗಿಲ್ಲ. ಗ್ಲೋಬಲ್ ಸೆಂಟಿಮೆಂಟ್ಸ್ ನೆಗೆಟಿವ್ ಇದೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ 10 year US ಟ್ರೆಜರಿ ಬಾಂಡ್, ಓಕೆ ಲೈಕ್ ಅದ್ರ ಬಾಂಡ್ ಈಲ್ಡ್ ಅನ್ನೋದಲ್ಲ, it jumped about to 4.265%. So it's highest since level about September. ಸೊ ಇವೆಲ್ಲ ವರಿ ಪಾಯಿಂಟ್ ಆಗಿದ್ರಿಂದ ಮಾರ್ಕೆಟ್ ಹ್ಯಾಸ್ ಗಿವನ್ ಸಖತ್ ಆಗಿರೋ ಫಾಲ್ ಕೊಟ್ಟಿದೆ. ಎನಿವೆ ನಾಳೆ ಇದೇ ರೀತಿ ಕಂಟಿನ್ಯೂ ಆಗತ್ತಾ ಏನು ಎತ್ತಾ ಡಿಸ್ಕಷನ್ ಮಾಡೋಣ. ಎಲ್ಲ ಡ್ರಾಯಿಂಗ್ನ ತೆಗೆದಾಕ್ತೀನಿ. ಲೆಟ್ ಸ್ಟಾರ್ಟ್. ಸೊ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಮಾರ್ಕೆಟ್ ನೋಡ್ಕೋತೀರಿ ಯಾವ ರೀತಿ ಫಾಲ್ ಇದೆ. ಸೊ ಎಕ್ಸಾಕ್ಟ್ಲಿ ಇದೇ ರೀತಿ ಫಾಲ್ 2025 ಇದೇ ಟೈಮಲ್ಲಿ ಆಗಿತ್ತು. ಓಕೆ, ಇಟ್ಸ್ ಫಾಲ್ ಅಬೌಟ್ 1.3%. ಓಕೆ, ಅಂಡ್ ಮಾರ್ಕೆಟ್ ಅಲ್ಲಿ ನಿಮಗೂ ಕೂಡ ಒಂದು ಪೋಸ್ಟಿಂಗ್ ಮಾಡಿದ್ರೆ 25,500 ಕೆಳಗೆ ಹೊಡೆದ್ರೆ ಮಾರ್ಕೆಟ್ ಭಯಂಕರ ಜಾತ್ರೆ ಇದೆ ಅಂತೇಳಿ. ಸೊ ಆ ಲೆವೆಲ್ನ ಮಾರ್ಕ್ ಮಾಡೋಣ ಆಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಫ್ರಮ್ ಟುಡೇ. 25,500 ಇಸ್ ಅ ಮೇಜರ್ ಲೆವೆಲ್. ಅಂಡ್ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ನಾವೀಗ ವೇಟ್ ಮಾಡ್ತಾ ಇರೋದು ಅಥವಾ ಕಾಮನ್ ಆಗಿ ಲೈಕ್ ಸಪೋರ್ಟ್ ಪ್ಲೇ ಮಾಡಬಹುದು ಅನ್ನೋದು ಯಾವ ಲೆವೆಲ್ ಇದೆ. ಸೊ ಫಸ್ಟಿಗೆ ಮೂವಿಂಗ್ ಎವರೇಜ್ ಹಾಕ್ತೀನಿ, ನೋಡ್ಕೊಳ್ತೀರಿ. 200 ಮೂವಿಂಗ್ ಎವರೇಜ್ ಬಹಳ ದೂರ ಇಲ್ಲ, 25,114 ಇದೆ. ಅಂಡ್ ಹೈ ಪ್ರೊಬಾಬಿಲಿಟಿ ಇದೆ ಮಾರ್ಕೆಟ್ ಕ್ಯಾನ್ ಅಟ್ರಾಕ್ಟ್ ಟು ದಿಸ್ ಲೆವೆಲ್ ಟುಮಾರೋ, ಅಥವಾ ಇಲ್ಲಿ ಬಂದು ಅಟ್ ಲೀಸ್ಟ್ ಬ್ರೀಚ್ ಮಾಡಿ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗೋ ಸಾಧ್ಯತೆ ಇದೆ. ಇಲ್ಲ ಫೇಲ್ ಮಾಡಿದ್ರೆ 25,000 ದೂರ ಅಂತೂ ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು 200 ಮೂವಿಂಗ್ ಎವರೇಜ್ ನ ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಮಾರ್ಕ್ ಮಾಡ್ತೀನಿ. 25,100 ಆಸ್ ಅ ಮೇಜರ್ ಲೆವೆಲ್, ಅಂಡ್ ಕೆಳಗಡೆ 25,000. ಓಕೆ, ಈ ಎರಡು ಲೆವೆಲ್ಗಳು ನಾಳೆ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ. ಡೂ ಕೇರ್, ಮಾರ್ಕೆಟ್ನಲ್ಲಿ 200 ಮೂವಿಯರ್ಸ್ ಬಹಳ ಬಹಳ ಇಂಪಾರ್ಟೆಂಟ್ ಪ್ಲೇ ಮಾಡ್ತದೆ. ಓಕೆ, ಸೊ ಆಗ ಅಪಾರ್ಟ್ ಫ್ರಮ್ ದಿಸ್ ಒನ್ ನಾವೇನ್ ಮಾಡ್ತೀವಿ, 30 ನಿಮಿಷಕ್ಕೆ ಬರ್ತೀವಿ. 30 ನಿಮಿಷಕ್ಕೆ ಬಂದು ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ, ಯಾವ್ಯಾವ ರೀತಿ ಥಿಂಕ್ ಮಾಡಬಹುದು ಅಂತೇಳಿ. ಸೊ ಫಸ್ಟ್ ಮಾರ್ಕೆಟ್ ನಾಳೆ ಒಂದು ಶಾರ್ಟ್ ಕವರಿಂಗ್ ಬರಬಹುದಾ ಅನ್ನೋದಕ್ಕೆ, ಹೌದು ಬರಬಹುದು. ಲುಕ್ ಮಾರ್ಕೆಟ್ ಸೆಲ್ ಆಫ್ ಆದಾಗ ಲುಕ್
ಸೆಲ್ ಆದಾಗ ಒಂದು ರೈಸ್ ಇರುತ್ತೆ, ಸೆಲ್ ಆದಾಗ ಒಂದು ರೈಸ್ ಆ ರೀತಿ ಬರಬಹುದು. ಮ್ಯಾಕ್ಸಿಮಮ್ ನೀವು 25,300 ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು. ರೀಸನ್ ಏನಪ್ಪ 25,300 ಅಷ್ಟೇ ಯಾಕೆ ಅನ್ನೋಲಿಕ್ಕೆ ಒಂದು ಸೈಕಾಲಜಿಕಲ್ ನಂಬರ್ ಇದೆ ಆ್ಯಂಡ್ ಇನ್ನೊಂದು ಫಿಬೋನಚಿ ಕೂಡ ಹಾಕೋಬಹುದು ಫ್ರಮ್ ದ ಟಾಪ್. ಸೊ ಮಾರ್ಕೆಟ್ ಕಂಟಿನ್ಯೂಲಿ ಲೈಕ್ ದ ರಿವರ್ಸಲ್ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿ ಹಾಕೊಂಡ್ರೆ ನಾನು ಇಲ್ಲಿ ಎಲ್ಲ ಫಿಬೋನಚಿ ಲೆವೆಲ್ ಹಾಕೊಳ್ತೀನಿ 38 ಓಕೆ ಆ್ಯಂಡ್ 23% ಎಲ್ಲ ಹಾಕೊಳ್ತೀನಿ. ನೋಡ್ಕೊಳ್ತೀನಿ ಮಾರ್ಕೆಟ್ 25,300 ಹತ್ರ 23.5 ಲೆವೆಲ್ ಕೂಡ ಬರ್ತಾ ಇದ್ದು that level makes a very fantastic zone go for a selling here. In case ನಾಳೆ ಈ ಜಾಗದಲ್ಲಿ ಸೆಲ್ಲಿಂಗ್ ಸಿಗ್ತಾ ಇದ್ರೆ ಸೊ ಪುಟ್ ಅ ಸ್ಟಾಪ್ ಲಾಸ್ ಸ್ಮಾಲ್ ಹಿಯರ್ ಅಂಡ್ ಟ್ರೈ ಫಾರ್ ದ ಡೇ ಲೋ ಅಬೌಟ್ 25,170 ಅಥವಾ ಮಾರ್ಕೆಟ್ ಇನ್ನೂ ಕೆಳಗಡೆ ದಟ್ ಇಸ್ 25,100 ವರೆಗೂ ಹೋಗುವ ಸಾಧ್ಯತೆ ಇದೆ. 25,100 ಬ್ರೇಕ್ ಆದರೆ 25,000 ವರೆಗೂ. ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಲೈಕ್ ಶಾರ್ಟ್ ಕವರಿಂಗ್ ವಾಸ್ ಸ್ಟ್ರಾಂಗ್ ಅಂಡ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ 25,300 ಹತ್ರ ಲೈಕ್ ರಿಜೆಕ್ಷನ್ ಕೊಡಲಿಲ್ಲ, ಮಾರ್ಕೆಟ್ 25,350 ಎಲ್ಲಾದ್ರೂ ಕೊಡಬಹುದು ಬಿಕಾಸ್ ಅರ್ಲಿಯರ್ ಮೇಜರ್ ಲೆವೆಲ್ ಸಪೋರ್ಟ್ ಆಗಿತ್ತು. ಓಕೆ, ಇವತ್ತು ಕೂಡ ನಾನು ನಿಮ್ಗೆ ಹೇಳಿದ್ದೆ ಟೆಲಿಗ್ರಾಮ್ ಅಲ್ಲಿ 25,350 ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಂತೇಳಿ. ಮಾರ್ಕೆಟ್ ಅದನ್ನು ಬ್ರೀಚ್ ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ಸೆಲ್ಲರ್ ಇದ್ದಾರೆ, ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದು, ಇಲ್ಲಿಂದ ಕೂಡ ಸೆಲ್ ಪೊಸಿಷನ್ ಟ್ರೈ ಮಾಡ್ತೀರಿ. ಓಕೆ, ಸೊ ಮಾರ್ಕೆಟ್ ಈಸ್ ಅ ವೀಕ್ ಹಿಯರ್, ಎವ್ರಿ ರೈಸ್ ಈಸ್ ಅ ಸೆಲ್ಲಿಂಗ್ ಪಾಯಿಂಟ್. ನಿಮಗೆ 23.6 ಸಿಗುತ್ತೋ 38 ಸಿಗುತ್ತೋ ಅನ್ನೋದು ನೋಡ್ಕೊಳ್ಳಿ. ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರ ಸೊ ದೋ ಪೊಸಿಷನ್ ಆನ್ ದ ಅಪ್ ಸೈಡ್ ಇಸ್ ನಾಟ್ ಅ ಈಸಿ, ವೆರಸ್ ಡೌನ್ ಸೈಡ್ ಅಲ್ಲಿ ಈಸಿ ಇದೆ. ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಲೋ ಆಫ್ ದ ಎಸ್ಟರ್ಡೇ ಬ್ರೇಕ್ ಡೌನ್ ಆಗ್ತಾರೆ 25,100 ಅಥವಾ ಗ್ಯಾಪ್ ಡೌನ್ ಆಗಿದೆ 25,100 ಹತ್ರ. ಓಕೆ, ಅದನ್ನ ಮಾರ್ಕೆಟ್ ಫಾಲೋ ಥ್ರೂ ಮಾಡ್ತಾ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ರೆ 25,000 ಲೆವೆಲ್ನ ನೀವು ಅಲ್ಟಿಮೇಟ್ ಟಾರ್ಗೆಟ್ ಆಗಿ ಮಾಡ್ಕೊಳ್ತೀರಿ. ದಟ್ ಈಸ್ ಹೌ ದ ಮಾರ್ಕೆಟ್ ವರ್ಕ್ಸ್ ಫಾರ್ ಯು ಅಂಡ್ ಡೂ ಟೇಕ್ ಟ್ರೇಡ್. ಓಕೆ, ಎಲ್ಲ ಆಂಗಲಿಂದ ಡಿಸ್ಕಷನ್ ಅಂತೂ ಆಗಿದೆ. ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಹಿಯರ್. ದಟ್ಸ್ ವಾಟ್ ಇಸ್ ಸೆನ್ಸೆಕ್ಸ್ ಹ್ಯಾಪನಿಂಗ್ ಹಿಯರ್. 82,180 ಆಲ್ಮೋಸ್ಟ್ 82,000ನ ರೀಚ್ ಆಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡುತ್ತೆ? ಎಲ್ಲ ಡ್ರಾಯಿಂಗ್ಸ್ನ ತೆಗೆದಾಕ್ಬಿಡ್ತೀನಿ. ಇದಕ್ಕೂ ಕೂಡ ಒಂದು ಟೆಕ್ನಿಕಲ್ ಆಂಗಲ್ ತಗೋಣ ಬಿಕಾಸ್ ಇದಕ್ಕೆ ಗುರುವಾರ ಎಕ್ಸ್ಪೈರ್ ಇದೆ. ಸೊ ಗುರುವಾರ ಎಕ್ಸ್ಪೈರ್ ಇದೆ ಅಂದ್ರೆ ಅದಕ್ಕೂ ಕೂಡ ಕ್ಲೀನ್ ಆಗಿ ಥಿಂಕ್ ಮಾಡೋಣ. ಲುಕ್ ಹಿಯರ್, ಮಾರ್ಕೆಟ್ ನಲ್ಲಿ 82,000 ಜಾಗದ ಹತ್ರ ಹೆವಿ ಕಾನ್ಸಲ್ಟೇಷನ್ ಇತ್ತು ಹಿಸ್ಟಾರಿಕಲಿ. ಲುಕ್ ಹಿಯರ್, ಇದಾದ ಮೇಲೆ ಲಾಂಚ್ ಆಗಿದೆ. ಸೊ ಡೆಫಿನೆಟ್ಲಿ ಮಾರ್ಕೆಟ್ ನಾಳೆ 82,000 ಲೆವೆಲ್ನ ಫೇಲ್ ಮಾಡಿದ್ರೆ ಇದು ಇನ್ನೂ ಒಂದು ಬಿಗ್ ಡೌನ್ ಸೈಡ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ಇದೆ. ಸೊ ಆ ಲೆವೆಲ್ ಯಾವುದು ಅಂತ ನಾನು ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಇಟ್ಸ್ ಕಮ್ಸ್ ಅರೌಂಡ್ 80,000 ಹಿಯರ್. ಐ ರಿಪೀಟ್ ಹಿಯರ್, ಮೋರ್ ದ್ಯಾನ್ ಅಬೌಟ್ 2,000 ಪಾಯಿಂಟ್ನ ಮಾತಾಡ್ತಿದ್ದೀನಿ, ಸಾಮಾನ್ಯ ಅಲ್ವೇ ಅಲ್ಲ. ಓಕೆ, ವೆರಾಸ್ ಮೇಜರ್ ರಿಜೆಕ್ಷನ್ ಅಂತ ಡ್ರಾ ಮಾಡೋಣ. ಇವತ್ತು ಮಾರ್ಕೆಟ್ ಫೇಲ್ಯೂರ್ ಆಗಿರೋ ಜಾಗ 83,000. ಓಕೆ, ಲುಕ್ ಹಿಯರ್, ಮಾರ್ಕೆಟ್ ಫೇಲ್ ಆಗಿದ್ದ ಜಾಗ ನಿನ್ನೆ ಮೊನ್ನೆ ಆಸ್ ಅ ಸಪೋರ್ಟ್ ಆಗಿ ಕೆಲಸ ಆಗಿದ್ದು. ಸೊ ಮೂವಿಂಗ್ ಎವರೇಜ್ ಕೂಡ ಇಲ್ಲೂ ಹಾಕೊಳ್ಳಿ. ಮಾರ್ಕೆಟ್ ಆಲ್ರೆಡಿ ಲುಕ್ ಹಿಯರ್ 200 ಮೂವಿಂಗ್ ಎವರೇಜ್ ರೀಚ್ ಹಾಕಿದ್ದು. ಇನ್ ಕೇಸ್ ನಾಳೆ 82,000 ಲೆವೆಲ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಇಟ್ ಈಸ್ ಗೋಯಿಂಗ್ ಡೌನ್ ಸೈಡ್ ಹಿಯರ್, ನಾಟ್ ಅ ಸ್ಮಾಲ್, ಅಬೌಟ್ ಅಟ್ ಲೀಸ್ಟ್ 1,000 to 2,000 ಪಾಯಿಂಟ್ಸ್ ಡೌನ್ ಸೈಡ್. ಸೊ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇನ್ವೆಸ್ಟಿಂಗ್ ಸ್ಟಾಕ್ಗಳಿದ್ದರೆ 2 ಸಲ ಥಿಂಕ್ ಮಾಡಿ ಸರ್. ಈಗ ಇನ್ವೆಸ್ಟ್ ಮಾಡೋ ಕತೆ ಇಲ್ಲ, ಬಜೆಟ್ ಅಟ್ ಲೀಸ್ಟ್ ವೇಟ್ ಮಾಡಿ. ಸೊ ಲೆಟ್ಸ್ ಸಿ ಹಿಯರ್, ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಸೊ 82,300 ಲೆವೆಲ್ ಅಥವಾ 82,400 ಲೆವೆಲ್ ಹತ್ರ ಬಂದ್ರೆ ಟ್ರೈ ಟು ಯೂಸ್ ಅ ಫಿಬೋನಾಚಿ ಲೆವೆಲ್ ಹಿಯರ್. ಫಿಬೋನಾಚಿ ಯೂಸ್ ಮಾಡಿ ಈ ಜಾಗಗಳಲ್ಲಿ ಏನಾದರೂ ರಿಜೆಕ್ಷನ್ ಸಿಗ್ತಾ ಇದ್ರೆ ಸೊ ಟೇಕ್ ಫಾರ್ ಅ ಸೆಲ್ಲಿಂಗ್ ಕ್ಯಾಂಡಲ್. ಲುಕ್ ಹಿಯರ್, ಮಾರ್ಕೆಟ್ 38.2 ಲೆವೆಲ್ ಬರುತ್ತೆ 82,300. ಆಮೇಲೆ ಇಲ್ಲಿ ಗೋಲ್ಡನ್ ಫಿಬೋ ಲೆವೆಲ್ ಇದೆ 82,500 ಅಂತೂ ಮಾರ್ಕೆಟ್ ದಾಟೋದು ಕಷ್ಟನೇ ಇದೆ. ವೆರಾಸ್ ಈವನ್ 82,200 ಹತ್ರ ಬಂದರೂ ಕೂಡ ರಿಜೆಕ್ಷನ್ನೇ ಥಿಂಕ್ ಮಾಡ್ತೀರಿ. ವೆರಾಸ್ ಫ್ಲಾಟ್ ಆಗಿ ಓಪನ್ ಆಗಿದೆ 82,000 ಲೆವೆಲ್ನ ಫೇಲ್ ಮಾಡಿದೆ ಅಂದ್ರೆ ಜಸ್ಟ್ ಗೋ ಆನ್ ಲೈಕ್ ಸೆಲ್ ಆನ್ ರೈಸ್ ತರ ಮಾರ್ಕೆಟ್ನ ಟ್ರೈಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ಕೊಳ್ತೀರಿ. ಇವನ್ ಗ್ಯಾಪ್ ಅಪ್ ಆದ್ರೂ ಕೂಡ ಎಲ್ಲ ಲೆವೆಲ್ನ ಅಬ್ಸರ್ವೇಷನ್ ಮಾಡ್ತೀರಿ. ಗ್ಯಾಪ್ ಡೌನ್ ಆದ್ರೆ, ಲುಕ್ ಗ್ಯಾಪ್ ಡೌನ್ ಆದ್ರೆ ಒಂದು ಫಸ್ಟ್ ಟು 2 ಕ್ಯಾಂಡಲ್ಸ್ನ ಅಬ್ಸರ್ವೇಷನ್ ಮಾಡ್ತೀರಿ. ಐದರ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗತ್ತಾ ಅಥವಾ ಲೋ ಬ್ರಾಕಿಕ್ ಆಗಿ ಕೆಳಗಡೆ ಹೋಗುತ್ತಾ, ಇದು ಒಂದೇ ಪಾಯಿಂಟ್ ಆಫ್ ವ್ಯೂನ ಥಿಂಕ್ ಮಾಡಿದ್ರೆ ನೀಟ್ ಆಗಿರೋ ಪೊಸಿಷನ್ ಕ್ರಿಯೇಟ್ ಮಾಡ್ಕೋಬಹುದು. ಆಪ್ಷನ್ ಚೇನ್ ನೋಡ್ಕೊಳ್ಳಿ, ಹೆವಿಯೆಸ್ಟ್ ಕಾಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ಗಳೇನಿಲ್ಲ, ಪುಟ್ಗಳಲ್ಲಂತೂ ಹೆವಿ ಇಲ್ವೇ ಇಲ್ಲ. ಸೊ ಒಂದು ಪಾಯಿಂಟ್ ಅಂತೂ ಕ್ಲಿಯರ್ ಇದೆ, ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ಗಳು ಲುಕ್ ಅಟ್ ಹಿಯರ್ ಅರೌಂಡ್ ದೂರ ಬಿಲ್ಟ್ ಅಪ್ ಆಗಿ ನಿಂತ್ಕೊಂಡಿದೆ 82,500 ಹತ್ರ. ಅಂಡ್ ಇಲ್ಲಿ ಪುಟ್ ನಲ್ಲಿ 82,000 ಹತ್ರ. ದಟ್ ಈಸ್ ಅ ಸೈಕಾಲಜಿಕಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಲೆವೆಲ್. 200 ಮೂವಿಂಗ್ ಎವರೇಜ್ ಅಲ್ಲೇ ಇದೆ. ಸೊ ನಾಳೆ ಇದು ಸರ್ವೈವ್ ಆಗಲಿಲ್ಲ, ಮಾರ್ಕೆಟ್ ವಿಲ್ ಬಿ ಫಾಲೋಯಿಂಗ್ ಮಚ್ ಫರ್ದರ್ ಡೌನ್ ಸೈಡ್ ಹಿಯರ್. ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತಾ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಇವತ್ತು ಆಕ್ಚುಲಿ ಬ್ಯಾಂಕ್ ನಿಫ್ಟಿನೇ ನಮ್ಮನ್ನ ಭಾಳ ಕಾಟ ಕೊಡ್ತಾ ಇದೆ, ಬಟ್ ಅಟ್ ದ ಎಂಡ್ ಇಟ್ ಈಸ್ ಫಾಲನ್ ಅಂಡ್ ಇಟ್ ಈಸ್ ಗಿವನ್ ಅ ಮೊಮೆಂಟಮ್. ಓಕೆ, ಎನಿವೇ ಇದನ್ನ ಡಿಸ್ಕಷನ್ ಕೂಡ ಮಾಡಿದ್ವಿ ನಿನ್ನೆ ಕೂಡ.
ಮಾರ್ಕೆಟ್ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಅಂಡ್ ಇವತ್ತು ಕ್ಲಿನಿಕಲಿ ಬ್ರೇಕ್ ಡೌನ್ ಆಗಿದೆ. ಸೊ ಎಲ್ಲ ಲೆವೆಲ್ನ ಇನ್ನೊಂದು ಆಂಗಲ್ ಇಂದ ಕೂಡ ಡಿಸ್ಕಷನ್ ಮಾಡ್ತೀನಿ, ಇದರ ಆಂಗಲ್ ಇಂದ ಕೂಡ. ಲುಕ್ ನಿನ್ನೆನೆ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ, ಟ್ರಾಪ್ ಆಗಿದ್ದು ಮಾರ್ಕೆಟ್ ಈ ಜಾಗದಲ್ಲಿ ರಿಜೆಕ್ಷನ್ ಇದೆ, ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಇವತ್ತು ನೋಡ್ಕೊಳ್ತೀರಿ ರಿಜೆಕ್ಷನ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನೀಟಾಗಿ ಕೆಳಗಡೆ ಕರ್ಕೊಂಡ್ಬಂದಿದ್ದಾನೆ. ಸೊ 59,300 ಹತ್ರ ನಿಂತ್ಕೊಂಡಿದ್ದು. ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಐ ಸ್ವಿಚ್ ಟು 1 ಅವರ್. ಸೊ 1 ಅವರ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಲೆವೆಲ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲುಕ್ ಒಂದು 59,700 ಮಾರ್ಕೆಟ್ ಫೇಲ್ ಮಾಡಿದೆ, ಅದನ್ನ ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡ್ತೀನಿ. ದಟ್ ಇಸ್ 59,700. ಓಕೆ, ಇದನ್ನ ಡ್ರಾ ಮಾಡಿದ್ರೆ ಮತ್ತೆ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ಬರುತ್ತೆ. ಈಗ ನಿಂತಿರುವ ಜಾಗ ದಟ್ ಇಸ್ ಅಬೌಟ್ 59,300 ಲೆವೆಲ್. ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಅನ್ಕೊಳ್ತೀನಿ. ಲುಕ್ ಅಟ್ ಹಿಯರ್. ಯಾ ಓಕೆ, ನಾಳೆ ಮಾರ್ಕೆಟ್ 59,300 ಅನ್ನ ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಕ್ಯಾನ್ ಕಮ್ ಡೌನ್ ಅನ್ನೋ ಸ್ಥಿತಿ ಇದೆ. ಸೊ ಎನಿವೇ ಇಲ್ಲೊಂದು ಲೈಟ್ ಆಗಿರುವ ಸ್ಮಾಲ್ ಸ್ಲೋಪಿ ಟ್ರೆಂಡ್ ಲೈನ್ ಡ್ರಾ ಮಾಡಿರ್ತೀನಿ. ನಾಳೆ 59,300 ನ ಮಾರ್ಕೆಟ್ ಸರ್ವೈವ್ ಆಗಲಿಲ್ಲ ಅಂದ್ರೆ ಯು ಆರ್ ಟ್ರೈಂಗ್ ಫಾರ್ 59,000 ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಹಿಯರ್. ಸೊ 300 ಪಾಯಿಂಟ್ಗಳ ಡೌನ್ ಸೈಡ್ ಹಿಯರ್. ವೆರಸ್ ಮಾರ್ಕೆಟ್ ಇಲ್ಲೇ ನಿಮಗೆ ಲೈಕ್ ಬಾಯಿಂಗ್ ಪ್ಯಾಟರ್ನ್ ಸಿಕ್ಕರೂ ಕೂಡ ರೇಂಜ್ ಬೌಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 59,500 ಆರ್ 59,300 ಲೆವೆಲ್. ವೆರಸ್ ಇದು ನಿಮಗೆ ಅಟ್ಲೀಸ್ಟ್ ಒಂದು ಮೊಮೆಂಟಮ್ನ ಕೊಡುತ್ತೆ ಅನ್ನೋ ತಿಳ್ಕೊಳ್ತೀರಿ. ಕಂಪೇರ್ ಟು ಆಲ್ ಅದರ್ ಇಂಡೈಸಸ್ ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಬೀಳ್ತಾ ಇಲ್ಲ ಅಂದ್ರೆ ಬ್ಯಾಂಕ್ ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ. ಸೊ ಹೆವಿಲಿ ಸೆಲ್ಲಿಂಗ್ ಪೊಸಿಷನ್ಸ್ ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದೆ. ಟ್ರೈ ಟು ಥಿಂಕ್ ಅಬೌಟ್ ಅ ಬ್ಯಾಂಕಿಂಗ್ ಸ್ಟಾಕ್ಸ್ ಫಾರ್ ಅ ಲಾಂಗ್ ಟರ್ಮ್ ಆಂಗಲ್ ಇಂದ, ಬಿಕಾಸ್ ಬ್ಯಾಂಕಿಂಗ್ ಸ್ಟಾಕ್ಗಳು ಅಷ್ಟೊಂದು ಬೀಳ್ತಾ ಇಲ್ಲ. ಎನಿವೇ ವಿಜುವಲಿ ನಿಮ್ಗೆ ಕಾಣ್ತಾ ಇದೆ ಮಾರ್ಕೆಟ್ ಇಸ್ ಜಸ್ಟ್ ಹೋಲ್ಡಿಂಗ್ ದ ಅಪ್ಸೈಡ್ ಹಿಯರ್. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಹಿಯರ್. ಫಿನ್ ನಿಫ್ಟಿ ನೋಡ್ಕೊಳ್ತೀರಿ 27,200. ನಿನ್ನೆ ಕೂಡ ಇದನ್ನ ಡಿಸ್ಕಷನ್ ಕೂಡ ಮಾಡಿದ್ವಿ. ಓಕೆ, ಮಾರ್ಕೆಟ್ ಕ್ಯಾನ್ ಬ್ರೇಕ್. ಲುಕ್ ಈ ಬ್ರೇಕ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ 27,300 ಡಿಸ್ಕಷನ್ ಮಾಡಿದ್ವಿ, 200 ಹತ್ರ ಇದೆ. ಎನಿವೇ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕ್ಬಿಟ್ಟು ಮತ್ತೆ ಇಂಪಾರ್ಟೆಂಟ್ ಲೆವೆಲ್ ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಈಗ ಮಾರ್ಕೆಟ್ ನಿಂತಿರುವ ಜಾಗ ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಝೋನ್ ಆಗಿತ್ತು. ಓಕೆ, ನಾಳೆ 27,200 ಮಾರ್ಕೆಟ್ ಸರ್ವೈವ್ ಆಗ್ಲಿಲ್ಲ ಅಂದ್ರ ಸೊ ಸೈಕಾಲಜಿಕಲ್ ನಂಬರ್ ಅಂಡ್ ಮಲ್ಟಿಪಲ್ ಲೆವೆಲ್ ಸಪೋರ್ಟ್ ಇದೆ, 27,000 ಬರುವ ಸಾಧ್ಯತೆ ಇದೆ. ಇನ್ನೂ ಒಂದು ಆಂಗಲ್ ನಿಮ್ಗೆ ಹೆಂಗ್ ಕಾಣ್ತಾ ಇದೆ ನೋಡ್ಕೊಳ್ತೀರಿ. ಹೌದು ಸರ್, ಹೆಡ್ ಅಂಡ್ ಶೋಲ್ಡರ್ ಪಾರ್ಟ್ ತರ ಕಾಣ್ತಾ ಇದೆ. ಇದ್ರ ಪ್ರಕಾರ ಮಾರ್ಕೆಟ್ ಇನ್ನೂ ಜಾಸ್ತಿ ಪೇನ್ ಇದೆ ಅಂತ ಅನಿಸ್ತಾ ಇದೆ ಫಿನ್ ನಿಫ್ಟಿ ಅಥವಾ ಫೈನಾನ್ಷಿಯಲ್ ಸ್ಟಾಕ್ ಗಳಲ್ಲಿ. ಸೊ ಈ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಲುಕ್ 28,000ದಿಂದ ಇದನ್ನ 27,200 ಅಂದ್ರೆ 800 ಪಾಯಿಂಟ್ಗಳ ಡೌನ್ ಸೈಡ್ ಅಂದ್ರೆ ಇನ್ನೂ 800 ಪಾಯಿಂಟ್ಗಳ ಪೇನ್ ಕೆಳಗಡೆ ಇದೆ ಅಂತ ಅನಿಸ್ತಾ ಇದೆ. ಅರೌಂಡ್ 26,400 ಬರ್ಬೋದು ಈ ಆಂಗಲ್ ಇಂದ. ಎನಿವೇ ಎಕ್ಸ್ಪೈರಿ ಬಹಳ ನಿಯರ್ ಇದೆ. ಬ್ರೇಕ್ ಡೌನ್ ಆಗ್ತಾ ಇದ್ರೆ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಕಾಲ್ ಸೆಲ್ಲಿಂಗ್ ಮಾಡಿ ಈಸಿಲಿ ನಿಮಗೆ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ದುಡ್ಡಾಗುತ್ತೆ. ಪ್ರಾಡಕ್ಟ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೋತಾ ಇದ್ರೆ ಟ್ರೈ ಟು ಗೋ ಫಾರ್ ಲೈಕ್ ಆಪ್ಷನ್ ಬೈಯಿಂಗ್ ಬಟ್ ವಿತ್ ಅ ಲೋ ಕ್ವಾಂಟಿಟೀಸ್. ಓಕೆ, ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಆಗಿದೆ. ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. ವಾಟ್ಸ್ ಹ್ಯಾಪನಿಂಗ್ ಇನ್ ದ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಇಟ್ಸ್ ಅ ಹೆವಿ ಕ್ರಾಶ್. ಲುಕ್ ಹಿಯರ್, ಮಾರ್ಕೆಟ್ ನಿನ್ನೆ ಡಿಸ್ಕಷನ್ ಕೂಡ ಮಾಡಿದ್ವಿ 13,500 ಲೆವೆಲ್ನ ಫೇಲ್ ಮಾಡಿದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಅಂಡ್ ಹೋಗಿದೆ ಕೂಡ. ಅಂಡ್ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ಗಳು ನೋಡ್ಕೊಳ್ತೀರಿ 13,300 ಹತ್ರ ನಿಂತ್ಕೊಂಡಿದೆ. ಸೊ ಹಿಸ್ಟಾರಿಕಲ್ ಲೆವೆಲ್ ಸಪೋರ್ಟ್ಸ್ ಕೂಡ ಇದ್ದು ನಾನು ಮತ್ತೇನ್ ಮಾಡ್ತೀನಿ, ಎಲ್ಲವನ್ನು ಡೇ ಆಂಗಲ್ ಸ್ವಿಚ್ ಮಾಡಿಬಿಟ್ಟು ಡ್ರಾಯಿಂಗ್ಸ್ ಎಲ್ಲ ರಿಮೂವ್ ಮಾಡಿ ಲುಕಿಂಗ್ ಆಟ್ ದ ಇಂಪಾರ್ಟೆಂಟ್ ಪೀಕ್ಸ್. ಲುಕ್ ಇಂಪಾರ್ಟೆಂಟ್ ಪೀಕ್ಸ್ಗಳು ಹಿಸ್ಟಾರಿಕ್ ಆಗಿ ಇದ್ದಿದ್ದು ಇಲ್ಲಿ. ಓಕೆ, ಅರೌಂಡ್ 13,300 ಲೆವೆಲ್. ಓಕೆ, ನೋಡ್ಕೋಬಹುದು ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇಲ್ಲಿಂದ ರಿಜೆಕ್ಷನ್ಸು ಹೋಲ್ಡ್ ಅಂಡ್ ಗೋ ಕಂಪ್ಲೀಟ್ಲಿ. 13,300 ಮಾರ್ಕೆಟ್ ಏನಾದರೂ ಫೇಲ್ ಮಾಡ್ದ, ಲೈಕ್ ಎಕ್ಸಾಂಪಲ್ 13,200 ತಿಳ್ಕೊಳ್ಳಿ ಎಕ್ಸಾಕ್ಟ್ಲಿ, ಬಿಕಾಸ್ ಮಲ್ಟಿಪಲ್ ಝೋನ್ ಆಫ್ ಲೆವೆಲ್ ಇದೆ. ಇದನ್ನ ಫೇಲ್ ಮಾಡಿದ್ರೆ ಇನ್ನೂ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೆಡ್ ಇದೆ. ಮಾರ್ಕೆಟ್ ಬಹಳ ಲೈಕ್ ಆಫ್ಟರ್ ದ ಲಾಂಗ್ ರನ್ ಓಕೆ ಲೈಕ್ ಡಿಸ್ಟ್ರಿಬ್ಯೂಷನ್ ಆಂಗಲ್ ಶುರು ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಮಿಡ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು 10 ಸಲ ಥಿಂಕ್ ಮಾಡಬೇಕಾಗಿದೆ. ಮಾರ್ಕೆಟ್ ಈಸ್ broken the level and the downfall is about to start and it can, I repeat here, it can come downside here. ಈ ಟೈಮ್ ಅಲ್ಲಿ ಇವನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದವರು, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು 2 ಸಲ ಥಿಂಕ್ ಮಾಡಿ. ಮಾರ್ಕೆಟ್ ಇಸ್ ಫಾಲಿಂಗ್ ಹಿಯರ್, ಜಸ್ಟ್ ವೇಟ್ ಫಾರ್ ಮಾರ್ಕೆಟ್ ಟು ಸಬ್ಸೈಡ್ ಟು ಡೌನ್ ಸೈಡ್. ಕರೆಕ್ಷನ್ ಆಗಲಿ 12,500 ಹತ್ರ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡೋಣ, ಅಟ್ ಲೀಸ್ಟ್ ಮಾರ್ಕೆಟ್ ಟು ಡೌನ್ ಫಾಲ್. ಓಕೆ, ಎನಿವೇ ಈಗ ಸದ್ಯದ ಮಟ್ಟಿಗೆ ಸಡನ್ಲಿ ರಿಕವರ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮಾರ್ಕೆಟ್ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು 1-2 ದಿನ 3 ದಿನ, ಆಮೇಲೆ ಮತ್ತೆ ಡೌನ್ಫಾಲ್ ಈ ರೀತಿ ಬರುವ ಸಾಧ್ಯತೆ ಇದೆ. ಸಡನ್ ಆಗಿ ವಿ ಶೇಪ್ ಅನ್ನೋ ರಿಕವರಿಗೋಸ್ಕರ ಯಾವುದೇ ಗುಡ್ ನ್ಯೂಸ್ ಕೂಡ ಇಲ್ಲ.
ಕೇರ್ಫುಲ್ ಆಗಿರಿ. ಇದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿರೋ ಜನ ಜಾಸ್ತಿ ಇದ್ದೀರಿ. 2 ಸಲ ಥಿಂಕ್ ಮಾಡಿ. ಮಾರ್ಕೆಟ್ ಇಸ್ ಅನ್ ಡೌನ್ ಫಾಲ್. ಸೊ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಕಂಪೇರ್ ಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ಗಳು ಜಾಸ್ತಿ ಬೀಳ್ತವೆ. ಸೊ ಡೂ ಚೆಕ್ ಹಿಯರ್. ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಪೊಸಿಷನ್ ಸೈಜಿಂಗ್ನ ಸ್ವಲ್ಪ ಕರೆಕ್ಷನ್ ಅಲ್ಲಿ ಕಡಿಮೆ ಮಾಡಿಬಿಟ್ಟು ಇನ್ನೂ ಕೆಳಗಡೆ ಬಂದಾಗ ಮತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡು ಇಟ್ಕೊಳ್ಳಿ. ಅಂಡ್ ಅಟ್ ಲೀಸ್ಟ್ ಫಾರ್ ಟಿಲ್ ಬಜೆಟ್ ಡೋಂಟ್ ಇನ್ವೆಸ್ಟ್ ಹೆವಿಲಿ. ಬಜೆಟ್ ಆದಮೇಲೆ ಬೇಕಾದರೆ ವಿಚಾರ ಮಾಡೋಣ. ಟಿಲ್ ಆಫ್ಟರ್ ದ ಫೆಬ್ರವರಿ ಮಿಡ್ ಆದಮೇಲೆ. ಎನಿವೇ ಎಲ್ಲ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ. ಇಂಡೆಕ್ಸ್ ಅನಾಲಿಸಿಸ್ನ ಯಾವುದೇ ಸ್ಟಾಕ್ನ ಅನಾಲಿಸಿಸ್ ಮಾಡ್ತಲ್ಲ. ಬಿಕಾಸ್ ಆಫ್ ಎಕ್ಸ್ಪೈರಿ ವೊಲಟಾಲಿಟಿ ಮಾರ್ಕೆಟ್ಸ್ ಆರ್ ಫಾಲಿಂಗ್ ಲೈಕ್ ಎನಿಥಿಂಗ್ ಹಿಯರ್. ಆ್ಯಂಡ್ ಯಾವುದೇ ರೀತಿ ನೀಟ್ ಆಗಿರೋ ಮೊಮೆಂಟಮ್ಸ್ ಕೊಡ್ತಾ ಇಲ್ಲ. ಇಫ್ ದೇ ಆರ್ ಗಿವಿಂಗ್ ಫಾರ್ ದ ಡೌನ್ ಸೈಡ್ ಮೊಮೆಂಟಮ್. ಸೊ ಡೂ ಟೇಕ್ ಕೇರ್. ಸೊ ಆಪ್ಷನ್ ಸೆಲ್ಲಿಂಗ್ ಆ್ಯಂಗಲಿಂದ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡಿ. ಸ್ಟಾಕ್ ಆಪ್ಷನ್ಸ್ನ ಬೈ ಮಾಡಿದ್ರೆ ಟ್ರೈ ಟು ಬುಕ್ ಅ ಪ್ರಾಫಿಟ್ಸ್. ಅದರ್ವೈಸ್ ನೀವು ಎಕ್ಸ್ಪೈರಿವರೆಗೂ ವೇಟ್ ಮಾಡಿದ್ರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಸೊ ಇವತ್ತು ಎಷ್ಟು ಜನ ದುಡ್ಡು ಮಾಡಿದಿರಿ ಅನ್ನೋದು ನನಗೆ ಒಂದು ಪಾಯಿಂಟ್ ಆಫ್ ವ್ಯೂ ಬೇಕಾಗಿದೆ ತಿಳ್ಕೊಳ್ಳಿಕ್ಕೆ. ಬಿಕಾಸ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿರುವ ದುಡ್ಡು ಮಾಡ್ತಾ ಇದ್ರೆ ಲರ್ನಿಂಗ್ ಅಂಡ್ ಅರ್ನಿಂಗ್ ಎರಡೂ ನಡೀತಾ ಇದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು